ಜಾತಿ ಸಮೀಕ್ಷೆ ಶುರುವಾಗ್ತಾ ಇದೆ, ಅದರಲ್ಲೂ ಕೂಡ ಸ್ಟೇ ಹೋಗಿದ್ದಾರೆ ಒಂದು ಸಲ. ಅಲ್ಲ, ವಿರೋಧ ಯಾರು ವಿರೋಧ ಮಾಡಿರೋರು? ಕೆಲವೊಂದು ಜಾತಿ ಲೀಡರ್ಗಳು ವಿರೋಧ ಮಾಡಿದ್ರು. ಅದರಲ್ಲಿ ಬಿಜೆಪಿಯವರು ಕೂಡ ಬಿಜೆಪಿಯವರು ವಿರೋಧ ಮಾಡೋದೇ ಕೆಲಸ, ಅದಕ್ಕೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋದು. ಅವ್ರಿಗಿನ್ನೆಂಥ ಕೆಲಸ? ಹಾಗಾದ್ರೆ ನರೇಂದ್ರ ಮೋದಿ ಮಾಡ್ತಾರಲ್ಲ, ಅದನ್ನೂ ವಿರೋಧ ಮಾಡ್ತಾರಂತ? ನಾವು ಮಾಡ್ತಾ ಇರೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಶಿಕ್ಷಣಕ್ಕೆ ಮತ್ತು ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋದು. ಅವರ ಒಂದು ಆರ್ಥಿಕ ಸ್ಥಿತಿ ಎಲ್ಲ ನೋಡೋಕ್ಕೆ. ಅದಕ್ಕೆ ಇವರು ಜಾತಿ ಬಣ್ಣ ಹಾಕಿ ಇವತ್ತು ನೋಡಿದೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ವಿಷ ಬೀಜ ಜಾತಿ ಜೊತೆಗೆ ಫಸ್ಟ್ ಬಿತ್ತನೆ ಮಾಡಿದ್ದೇ ಯಡಿಯೂರಪ್ಪ ಅವರು, ತಿಳ್ಕೊಳ್ಳಿ. ಈ ದೇಶದೊಳಗೆ ಆಪರೇಷನ್ ಕಮಲ, ಜಾತಿ ಮೇಲೆ ರಾಜಕಾರಣ, ಹಣದ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದೇ ವಿಜೇಂದ್ರ ಅವರೇ ಫಸ್ಟ್ ನಿಮ್ಮ ತಂದೆಯವರು ಮಾಡಿರೋದು. ಅದ್ರದ್ದು ಸ್ವಭಾವವನ್ನು ನೀವು ಮಾತಾಡ್ತಾ ಇದ್ದೀರ ಹೊರತು ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಏನಾದ್ರು ಮಾಡೋದಾಗಿದ್ದರೆ ಯಾವುದು ಗ್ಯಾರಂಟಿ ಅನುಷ್ಠಾನ ಆಗ್ತಿರಲಿಲ್ಲ. ಬಡವ್ರ ಮನೆಯಲ್ಲಿ ಒಂದು ಸಹಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಿಮ್ಮ ಬಿ ಜೆ ಪಿ ಹಣ ಬರೋಕ್ಕೆ ನಿಮ್ಮ ಜೀವನದಲ್ಲಿ ಮಾಡೋಕ್ಕಾಗಲಿಲ್ಲ ನಿಮಗೆ. ಅದಕ್ಕೆ ಇದೆಲ್ಲ ಕೂತ್ಕೊಂಡು ಪುಕ್ಷಟೆ ಹೇಳಿಕೆಗಳನ್ನು ಕೊಡೋದ್ರ ಬದಲು ಈ ಸಮೀಕ್ಷೆ ಸಾಮಾಜಿಕವಾಗಿ ನ್ಯಾಯ ತರುತ್ತೆ ಅಂತೇಳಿ ವಿಶ್ವಾಸ ಇದೆ. ಇವತ್ತಿಂದ ನಾನು ಮನವಿಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಮಾಡಿ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಶಕ್ತಿ, ನಮ್ಮ ವ್ಯವಸ್ಥೆ, ನಮ್ಮ ಸಹಕಾರಕ್ಕೆ ಏನು ನಾವು ಕೇಳಬೇಕು ನಮ್ಮ ಸರ್ಕಾರಗಳಿಗೆ, ಅದಕ್ಕೆ ಮಾಡ್ತಕ್ಕಂಥ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಕೂಡ ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕಾರವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಸಮೀಕ್ಷೆ ನಡೀತಕ್ಕಂಥ ಇಲ್ಲ ತೆಗೆದಾಯ್ತು ಅದನ್ನು ಅಲ್ಲ ಒಂದು ನಿಮಿಷ. ಅದು ನೀವು ನೋಡಿ, ಮಾಧ್ಯಮದವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ರಿಶ್ಚಿಯನ್ ಅಂತ ಏನು ಅವ್ರು ಹಾಕಿದ್ದ ಮುಂಚೆನೇ ಇತ್ತು. ಬಿ ಜೆ ಪಿಯವರು ಅದನ್ನ ನೋಡಿದಾಗ ಅವ್ರದ್ದು ಇತ್ತು. ಬೊಮ್ಮಾಯಿಯವರು ಅದಕ್ಕೆ ಸೈನ್ ಮಾಡ್ಯಾರೆ. ಅವರು ಕೂಡ ಇದೆ. ಬಟ್ ಯಾವಾಗ ಚರ್ಚೆ ಬಂತು, ಮೊನ್ನೆನೂ ಕೂಡ ಮಾದರ ಚೆನ್ನೈ ಅವರ ಗುರುಗಳು ಇಲ್ಲೇ ಕುವೆಂಪು ಅಲ್ಲಿ ನಾನು ನೆಕ್ಸ್ಟು ಕ್ಯಾಬಿನೆಟಲ್ಲಿ ಮಾತಾಡಿದೆ. ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಮಂತ್ರಿಮಂಡಲದ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತಾಡಿದಾಗ ಇಲ್ಲ ಅದು ತೆಗೆಯೋದು ಒಳ್ಳೆಯದು, ಅದು ಜಾತಿನ ಹೋಗಿ ಇನ್ನೊಂದು ಜಾತಿಯ ಧರ್ಮಕ್ಕೆ ಹೇಳೋದು ತಪ್ಪಾಗ್ಬೋದೇನೋ, ಇದು ಬೇಡ ಅಂಥೇಳಿ ತೆಗೆ ಕೇಳಾಯ್ತು. ಅದು ಕ್ಲೋಸ್ಡ್ ಮ್ಯಾಟರು, ಅದೇನು ಭಾಳ ದೊಡ್ಡ ವಿಚಾರ ಏನಿಲ್ಲ. ತಕ್ಕಂಥ ಡಿಸಿಷನ್ ತೊಗೊಂಡಾಯ್ತು. ಅದ್ರ ಬಗ್ಗೆ ಮತ್ತೆ ಯಾಕೆ ಸುಳ್ಳು ಹೇಳ್ತಿಂತ ಕೂತ್ಕೋತಾರೆ? ನೋಡೋಣ, ನರೇಂದ್ರ ಮೋದಿ ಅವ್ರು ಮಾಡ್ತಾರಲ್ಲ, ಅವ್ರು ಮಾಡ್ತಾರೆ ಜಾತಿ ಸಮೀಕ್ಷೆ. ವಿಷ ಬೀಜ ಬಿತ್ತನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಅವ್ರು ರೆಡಿ ಆಗ್ತಾ ಇದ್ದಾರೆ ನೆಕ್ಸ್ಟಿಗೆ. ಅದನ್ನು ಆಗಬಾರ್ದು ಅಂಥೇಳಿ ನಾವು ಮಾಡ್ತಕ್ಕಂಥದ್ದು. ಆಮೇಲೆ ನಾವು ಇದರಲ್ಲಿ ಸಕ್ಸಸ್ ಆಗ್ತೀವಿ, ಜನರು ಗೆಲ್ತಾರೆ. ಸರ್, ಟಿಪ್ಪು ಏನು ಅಧಿಕಾರ ಇತ್ತು ಅದನ್ನು ನಾಚಿಸುವಂತ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತೇಳಿ ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು. ನೋಡ್ರಿ, ಅವ್ರ ಅಪ್ಪವರೇ ಟಿಪ್ಪು ಟೋಪಿ ಹಾಕ್ಕೊಂಡು ಓಡಾಡಿದವರು. ಟಿಪ್ಪುಗೆ ಅಂತೇಳಿ ಹೇಳಿ ಅವ್ರ ಪಕ್ಷ ಬಿಟ್ಟಾಗ ಬಿ ಜೆ ಪಿನ ಮನ್ಸಿಗೆ ಬಂದಾಗ ನಡ್ಕೊಂಡು ಅದರಿಂದ ಅವ್ರ ಮಕ್ಕಳು ಎಲ್ಲರೂ ಹೋದವ್ರೆ. ಮತ್ತೆ ಭಿಕ್ಷೆ ಬೇಡಿ ವಾಪಸ್ ಸೇರ್ಕಿಂದವರು ಅವರು. ಇವಾಗ ಕುತ್ಕೊಂಡು ಮತ್ತೆ ಟಿಪ್ಪು ಬಗ್ಗೆ ಮಾತಾಡ್ಬಿಟ್ರೆ ನೀವೇನೇ ಮಾಡಿ, ಅವ್ರು ಆಡಳಿತದಲ್ಲಿದ್ದಾಗ ಬಾಯಿ ಮುಚ್ಕೊಂಡು ಕುತ್ಕೋತಾರೆ ಬಿ ಜೆ ಪಿಯವರು. ಆಡಳಿತದಲ್ಲಿ ಇಲ್ಲ ಅಂದ ತಕ್ಷಣ ಜಾತಿ ಧರ್ಮದಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅವ್ರು ಬಾಲ ಬಿಚ್ಚಕ್ಕಾಗೋದಿಲ್ಲ. ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರದವ್ರು ನಾವು 100% ಮಾಡ್ತೀವಿ. ಸರ್, ಇವತ್ತು GST ಸ್ಲ್ಯಾಬ್ ಬದಲಾವಣೆ ಆಗ್ತದೆ ಇವತ್ತಿನಿಂದ. ನೋಡೋಣ, ಅದನ್ನು ಮುಂಚೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ದ್ರೋಹ ಆಗಿದೆ. ನೀವು ಎಲ್ಲ ಏನು ತೆರಿಗೆಯನ್ನು ಕಟ್ತೀವಿ ಅದಕ್ಕೆ ಅನ್ಯಾಯವನ್ನು ಕೂಡ ಆಗಿದೆ. ಈ ವ್ಯವಸ್ಥೆಯಲ್ಲೂ ಕೂಡ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ವಿಚಾರಗಳನ್ನು ತಗೊಂಡು ಎಷ್ಟು ಅನ್ಯಾಯ ಆಗುತ್ತೆ ಏನು ಅಂಥೇಳಿ. ಆದರೆ ಯಾವತ್ತೂ ಕೂಡ ಸಮಪಾಲು ಅಂಥೇಳಿ ಭಾಷಣ ಮಾಡ್ಕೊಂಡು ಹೋಗ್ತಕ್ಕಂಥ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಅದೇ ಭಾಷಣ ಮಾಡಿ ಹೋದರು. ಭಾಳ ದೊಡ್ಡ ಮಟ್ಟದೊಳಗೆ ನಡ್ಕೊಳ್ಳೋದಲ್ಲ, ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತದೆ. ಅದನ್ನು ಯಡಿಯೂರಪ್ಪವರು ಮಾತಾಡಿದರು, ಎಲ್ಲರೂ ಮಾತಾಡ್ತಾರೆ. ಆದರೆ ಸಮಾನತೆಯನ್ನು ತರ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರು ತುಂಬ ಹಿಂದಿದ್ದಾರೆ. ಅವ್ರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಯಾರ್ಯಾರು ಸಂಸದರು ಇಲ್ಲಿದ್ದಾರೆ ಅವರೇ ಹೋಗಿ ಇದಕ್ಕೆ ಬೆಂಕಿ ಇಟ್ಟಿರೋದು. ಕರ್ನಾಟಕ ರಾಜ್ಯಕ್ಕೆ ದುಡ್ಡು ಕೊಡಬೇಡಿ ಅಂತೇಳಿ ನಮಗೆ ಬಂದಿರೋ ಮಾಹಿತಿ. ಕರ್ನಾಟಕ ರಾಜ್ಯಕ್ಕೆ ದುಡ್ಡನ್ನು ಎಷ್ಟು ಕಟ್ ಮಾಡ್ತಿರೋ ಮಾಡಿ ಅವ್ರ ಆರ್ಥಿಕ ಸಂಕಷ್ಟಕ್ಕೆ ಇರಬೇಕು ಅಂಥೇಳಿ ಯಾರ್ಯಾರು ಬಿ ಜೆ ಪಿಯಿಂದ ಗೆದ್ದು ಹೋಗಿದ್ದಾರೆ, ಈ ರಾಜ್ಯದ ಬೆವರು ಸುರಿಸಿ ಟ್ಯಾಕ್ಸ್ ಹಣವನ್ನು ಯಾರು ಕಟ್ಟಿದ್ದಾರೆ, ಇದೇ ಸಂಸದರು ಇವತ್ತು ಹೋಗಿ ಇದಕ್ಕೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. ದುಡ್ಡು ಕೊಡಬೇಡಿ ಅಂತ ಹೇಳಿದ್ದು ಇವರೇ. ಅದಕ್ಕೆ ಇವತ್ತು ಸಂಕಷ್ಟ ಆಗಿರೋದು. ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನಾವು ಮಾತು ಕೊಟ್ಟಂಗೆ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಇದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು.
ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಅದರ ಲೆಕ್ಕನೂ ಕೂಡ ನಾವು ಕೊಡ್ತೀವಿ. ಪಂಪ್ ಸ್ಟೋರೇಜ್ ಬಗ್ಗೆ, ಸರ್ವೋದಯ ಪಂಪ್ ಸ್ಟೋರೇಜ್ ಬಗ್ಗೆ ಉತ್ತರ ಕನ್ನಡದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಇಲ್ಲ, ಭಾರಿ ಅಲ್ಲ, ಅದನ್ನು ಚರ್ಚೆ ಮಾಡಿ ಸೊಲ್ಯೂಷನ್ ತೊಗೋಬೇಕಾಗತ್ತೆ. ಒಂದು ಕಡೆಗೆ ಪವರು ಬೇಕಾಗುತ್ತೆ, ಅವರಿಂದನೂ ಕೂಡ ಸಮಾಧಾನ ಮಾಡಿ ಅವರಿಗೆ ಯಾವ ಥರ ಲಾಸ್ ಆಗುತ್ತೋ ಇಲ್ಲೋ ಅಂಥೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಅದು ಕೂಡ ತೊಂದರೆ ಆಗೋದಿಲ್ಲ ಅಷ್ಟೊಂದು ಅಂತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಕೂಡ ಯೋಜನೆಗಳನ್ನು ಅವರಿಗೆ ವ್ಯವಸ್ಥಿತವಾಗಿ ಏನೇನು ಕಾನೂನುಬದ್ಧವಾಗಿ ಮಾಡಬೇಕು. ಆಮೇಲೆ ಇದೆಲ್ಲ ಕೋರ್ಟ್ ಗೀಟು ಎಲ್ಲದೂ ಕೂಡ ಅವರು ಕ್ಲಾರಿಟಿ ತೊಗೊಂಡಿರೋದ್ರಿಂದ ಐ ಥಿಂಕ್ ಅದನ್ನು ಚರ್ಚೆ ಮಾಡಿ ಮಾಡಬೇಕು ಇದನ್ನು, ಯಾಕೆಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್. ಅಂದರೆ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್, ಸಕ್ಸಸ್ ಅಂದರೆ ಬಿಡೋದಿಲ್ಲ. ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನೇ ಕೊಟ್ಬಿಟ್ಟಿದೆ. ಬಿಡೋದಿಲ್ಲ, ಬಿಡಬೇಕು ಅಲ್ಲ ಪ್ರಶ್ನೆ. ಜನರ ವಿಶ್ವಾಸವನ್ನು ತೊಗೊಂಡು ಮಾಡಬೇಕಷ್ಟೇ, ಮತ್ತಿಲ್ಲ, ಅದಾಗುತ್ತದೆ. ಸರ್, ತೀರ್ಥಹಳ್ಳಿಲಿ ಆನೆಕಾಟ ಜಾಸ್ತಿ ಆಗಿದೆ ಸರ್. ಇಲ್ಲ, ಎಲ್ಲ ಕಡೆಯೂ ಕೂಡ ಏನಾಗಿದೆ, ಗ್ರಾಮಾಂತರದಲ್ಲಾಯಿತು ಪಾಪ ಏನೋ ಮೃತ ಆದರೂ ಕೆಲವರು, ಇದೆಲ್ಲ ಆಗ್ತದೆ. ಏನಾಗ್ತದೆ, ಅದಕ್ಕೆ ಈ ಕಾರಿಡೋರ್ ಅಂತ ಹೇಳಿ ಮಾಡಿ ಸ್ವಲ್ಪ ಅದಕ್ಕೆಲ್ಲದೂ ಕೂಡ ವ್ಯವಸ್ಥಿತವಾಗಿ ಜನರಿಗೆ ರಕ್ಷಣೆ ಕೊಡೋದು, ಆನೆಗಳಿಗೂ ಕೂಡ ಎಲ್ಲಿ ಹದ್ದುಬಸ್ತಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ, ಯಾಕೆಂದರೆ ನಾವದು ಅವ್ರಿಗೂ ಕೂಡ ಒಂದು ಪ್ರಾಣವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೊಂದು ಕಡೆಗೆ ನಡೀತದೆ. ಅದಕ್ಕೆ ಅದನ್ನು ಮೊನ್ನೆ ನಾನು ಖಾಂಡ್ರೆ ಸಾಹೇಬರಿಗೆ ಮುಂಚೆನೂ ಕೂಡ ನಾವು ಮಾತಾಡಿದ್ವಿ, ಇಲ್ಲೆಲ್ಲ ಪ್ರಾಣಹಾನಿ ಆದಾಗ ಅದನ್ನು ನಾವು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೀವಿ ಅಂತ. ಇದನ್ನು ಕೂಡ ಅವ್ರ ಗಮನ ತಗೊಂಡು ಆದಷ್ಟು ಬೇಗ ವ್ಯವಸ್ಥಿತವಾಗಿ ವಿಚಾರಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.